ಏ, ನಿಮ್ಮ ಸುಧಾ ಚಾನಲ್ನ ಪ್ಯಾರೆಂಟಿಂಗ್ ಟಿಪ್ ನಂಬರ್ 9ಗೆ ಸ್ವಾಗತ. ಇವತ್ತು ಏನು ಟಾಪಿಕ್ ತೊಗೊಬಂದಿದ್ದೀನಿ ಅಂದರೆ, ನಿಮಗೆಲ್ಲ ಇದನ್ನು ಯಾವ ರೀತಿ ನಾನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ನಾವು ಮುಂಚೆ ಎಲ್ಲ ಕಂಪ್ಯೂಟರ್ ಸೈನ್ಸ್ ಅಂತಿದ್ವಿ. ಈಗ ಏನಾಗ್ಬಿಟ್ಟಿದೆ, AI ಟೆಕ್ನಾಲಜಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನೋ ಒಂದು ಹೊಸ ಟಾಪಿಕ್ ಬೇರೆ ಬಂದ್ಬಿಟ್ಟಿದೆ. ಸೊ ಏನು ಹೇಳಕ್ಕೆ ಹೊರಟಿದ್ದೀನಿ ಇವತ್ತು ನಾನು ಅಂದರೆ, ಅಬ್ಸರ್ವ್ ಯುವರ್ ಚೈಲ್ಡ್ ಕೇರ್ಫುಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಅಬ್ಸರ್ವ್ ಯುವರ್ ಚೈಲ್ಡ್ ಕೇರ್ಫುಲಿ ಅಂದರೆ, ಈಗಿನ ಮಕ್ಕಳು ಸಿಕ್ಕಾಪಟ್ಟೆ ಅವರ ಅವ್ರ ಲೈಫ್ ಸ್ಟೈಲ್ ಏನಾಗೋಗಿದೆ ಅಂದರೆ, ದೇ ಹ್ಯಾವ್ ಡಿಪೆಂಡೆಡ್ ಆನ್ ದ ಮೊಬೈಲ್ ಫೋನ್ಸ್. ನಾವು ಪೇರೆಂಟ್ಸ್ಗೆ ನಾವು ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀವಿ. ಮಕ್ಕಳಿಗೆ ಈಗೆಲ್ಲ ನಮ್ಮ ಸ್ಕೂಲೆಲ್ಲ ಸ್ಮಾರ್ಟ್ ಸ್ಕೂಲ್ಸ್ ಆಗೋಗ್ಬಿಟ್ಟಿದ್ದಾವೆ. ಕ್ಲಾಸ್ ವರ್ಕ್ಸು, ಹೋಮ್ ವರ್ಕ್ಸು, ಪ್ರತಿಯೊಂದೂ ಇನ್ಸ್ಟ್ರಕ್ಷನ್ಸು ಎಲ್ಲ ನಮಗೆ ಮೊಬೈಲಲ್ಲೇ ಬರೋದ್ರಿಂದ ಪೇರೆಂಟ್ಸ್ ಏನು ಮಾಡ್ತೀವಿ, ಕೆಲವೊಂದು ಪೇರೆಂಟ್ಸ್, ಎಲ್ಲ ಅಂತ ಹೇಳ್ತಿಲ್ಲ, ಕೆಲವೊಂದು ಪೇರೆಂಟ್ಸ್ ಏನು ಮಾಡಿಬಿಡ್ತಾರೆ, ಮೊಬೈಲ್ನ ಕಂಪ್ಲೀಟಾಗಿ ಮಗುಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಾವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಅಲ್ವಾ, ಇನ್ಕ್ಲೂಡಿಂಗ್ ನಾನು ಸಹ. ಆದರೆ ನೀವು ಒಂದು ವಿಷಯ ಮರಿತಾ ಇದ್ದೀರಾ, ಆ ಕಂಪ್ಯೂಟರ್ ಅಥವಾ ಆ ಮೊಬೈಲ್ ಫೋನು ನಾವೇನು ನಮ್ಮ ಮಗುವಿಗೆ ಕೊಟ್ಟಿದ್ದೀವಿ ಅದು ಸರಿಯಾಗಿ ಉಪಯೋಗವಾಗ್ತಾ ಇದೆಯಾ ಅನ್ನೋದನ್ನು ದಯಮಾಡಿ ನೀವು ಅದನ್ನು ಒಂದು ಸತಿ ಆ ಮಗುವಿನ ಮೇಲೆ ಒಂದು ಕಣ್ಣಿಡೋದು ಒಳ್ಳೆಯದು ಅನ್ನೋದು ಈ ಒಂದು ಟಾಪಿಕ್. ಹಾಗಾದರೆ ನೀವು ಕೇಳ್ಬೋದು, ನಮ್ಮ ಮಕ್ಕಳನ್ನ ನಾವು ಸಂಶಯಿಸ್ಬೋದಾ, ಸಂಶಯ ಮಾಡಬಾರ್ದಲ್ವಾ ಅಂತ ನಾನು ಮುಂಚಿನ ವಿಡಿಯೋನಲ್ಲಿ ಹೇಳಿದ್ದೀರಾ ನೀವು ಅಂತ ಕೇಳಬಹುದು ನನ್ನ. ಆದರೆ ನಾನು ನಿಮ್ಮ ಮಗುನ ಸಂಶಯಿಸಿ ಆ ಮಗುನ ತಪ್ಪು ಅಂತ ಜಡ್ಜ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನೇನು ಹೇಳ್ತಾ ಇರೋದು ಅಂದರೆ, ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದನ್ನು ಗೈಡ್ ಮಾಡಬೇಕು ಅಂತ. ಸೊ ಅದೇ ರೀತಿ ನಾವು ಆ್ಯಸ್ ಎ ಪೇರೆಂಟಾಗಿ ಮೊಬೈಲ್ ಯೂಸೇಜ್ ಎಷ್ಟಿರಬೇಕು ಎಷ್ಟಿರಬಾರ್ದು, ಮತ್ತು ನಮ್ಮ ಮಗು ಮೊಬೈಲ್ ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾವೆ, ಯಾವ ರೀತಿ ಕರೆಕ್ಟ್ ಹಾದಿಯಲ್ಲಿ ಮಗು ಇದೆಯಾ ಅನ್ನೋದನ್ನು ನೋಡಬೇಕಾಗಿರೋದು ತಂದೆ ತಾಯಿಗಳಾದಂಥ ನಮ್ಮ ಕರ್ತವ್ಯ ಆಗಿರುತ್ತೆ. ಜೊತೆಗೆ ಒಂದು ಜಸ್ಟ್ ರಿಕ್ವೆಸ್ಟ್ ಏನು ಅಂದರೆ, ಆದಷ್ಟು ಮೊಬೈಲನ್ನು ಮಗುವಿನ ಕೈಗೆ ಕೊಟ್ಟಾಗ ಪೇರೆಂಟ್ಸ್, ತಂದೆ ಅಥವಾ ತಾಯಿ ಅವರ ಜೊತೆಗೆ ಇದ್ದು ಓದಿಸೋವಂಥ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಇದು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲಿ ಓಕೆನೋ ನನಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಎ ಟೀಚರ್ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಗುವಿನ ಕಂಪ್ಯೂಟರ್, ಇಂಟರ್ನೆಟ್ ಮತ್ತು ಮೊಬೈಲ್ ಯೂಸೇಜು ಕರೆಕ್ಟಾಗಿ ಆಗ್ತಿದೆಯಾ ಅನ್ನೋದನ್ನು ದಯಮಾಡಿ ಒಂದು ಕಣ್ಣನ್ನು ನಿಮ್ಮ ಮಗು ಮೇಲೆ ಇಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ನನ್ನ ಈ ಪ್ಯಾರೆಂಟಿಂಗ್ ಟಿಪ್ಸ್ನ ತುಂಬ ಜನ ಪ್ಯಾರೆಂಟ್ಸ್ ಇಷ್ಟಪಡ್ತಾ ಇದ್ದೀರಾ. ಯು ಪೀಪಲ್ ಆರ್ ಕಾಲಿಂಗ್ ಮೀ ಆ್ಯಂಡ್ ಯು ಪೀಪಲ್ ಆರ್ ಟೆಕ್ಸ್ಟಿಂಗ್ ಮೀ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಅದೇನು ನನಗೇನು ಅನಿಸಿದೆ ನಾನು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್.